ಮಧ್ಯಪ್ರಾಚ್ಯದಲ್ಲಿ 24 ದಿನಗಳಿಂದ ನಡೀತಾ ಇರುವಂತಹ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಅಂತ್ಯವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇರಾನ್ ಕೊಟ್ಟ ಏಟಿಗೆ ಡೊನಾಲ್ಡ್ ಟ್ರಂಪ್ ಸುಸ್ತಾದವರಂತೆ ಕಾಣಿಸ್ತಾ ಇದ್ದಾರೆ. ಇರಾನ್ ಮೇಲೆ 5 ದಿನಗಳ ಕಾಲ ಅಮೆರಿಕ ದಾಳಿ ಮಾಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿರೋ ಅವರು ಅಮೆರಿಕ ಮತ್ತು ಇರಾನ್ ನಡುವಿನ 2 ದಿನಗಳ ಮಾತುಕತೆ ಸಫಲವಾಗಿದೆ. ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ. 5 ದಿನಗಳವರೆಗೆ ಎಲ್ಲ ಮಿಲಿಟರಿ ದಾಳಿಗಳನ್ನು ನಿಲ್ಲಿಸುವಂತೆ ರಕ್ಷಣಾ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹರ್ಮೂಜ್ ಜಲಸಂಧಿಯನ್ನ ತೆರೆಯದಿದ್ರೆ ಇರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ದೊಡ್ಡ ದಾಳಿ ನಡೆಸುವುದಾಗಿ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ರು. ಆದರೆ ಈಗ ಟ್ರಂಪ್ 5 ದಿನಗಳ ಕಾಲ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಕದನ ವಿರಾಮದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕ ಜೊತೆ ಯಾವುದೇ ರೀತಿಯಾದಂಥ ಮಾತುಕತೆ ಆಗಿಲ್ಲ ಅಂತ ಟ್ರಂಪ್ ಹೇಳಿಕೆಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷರಿಗೆ ನಮ್ಮನ್ನ ಕಂಡ್ರೆ ಭಯ ಶುರುವಾಗಿದೆ, ನಮ್ಮ ಜೊತೆ ನೇರವಾಗಿ ಅಮೆರಿಕ ಮಾತನಾಡಿಲ್ಲ ಅಂತ ಇರಾನ್ ಟ್ರಂಪ್ ಹೇಳಿಕೆಯನ್ನ ತಳ್ಳಿ ಹಾಕಿದೆ. ಮೇಡಮ್, ಅಮೆರಿಕ ಶರಣಾಗ್ಬಿಡ್ತಾ ಅಂತ, ಭಯ ಪಟ್ಬಿಡ್ತಾ ಅಂತ ಅಲ್ಲ, ಈಗ ಒಂಥರ ಅಮೆರಿಕಾನೇ ಇರಾನ್ಗೆ ಬೆಗ್ ಮಾಡ್ತಾ ಇದೆ ಕದನ ವಿರಾಮಕ್ಕೆ ಅನ್ನೋ ಥರದಲ್ಲಿ ಈ ಎಲ್ಲ ರೀತಿಯಾದಂತಹ ಹೇಳಿಕೆಗಳು ಮತ್ತು ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ನೀವು ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡದೇ ಇದ್ರೆ 48 ಗಂಟೆಗಳಲ್ಲಿ ನಿಮ್ಮ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಉಡಾಯಿಸ್ಬಿಡ್ತೀವಿ ಅಂತ 48 ಗಂಟೆಗಳ ಎಚ್ಚರಿಕೆಯನ್ನ ಕೊಟ್ಟಿದ್ದಂತಹ, ಟಾರ್ಗೆಟ್ ಕಾಲಮಿತಿಯನ್ನ ಕೊಟ್ಟಿದ್ದಂತಹ ಸೂಪರ್ ಪವರ್ ನೇಷನ್ ಅಮೆರಿಕದ ಅಧ್ಯಕ್ಷ ಟ್ರಂಪ್. I am pleased to report that the United States of America and the country of Iran have had over the last 2 days very good and productive conversations ಅಂತ ಟ್ರೂತ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಕಳೆದ 2 ದಿನಗಳಿಂದ ತುಂಬಾ ಒಳ್ಳೆ ಮಾತುಕತೆ ನಡೀತಾ ಇದೆ ಅಂತ ಇರಾನ್ ಯಾರವರು ಅಬ್ಬಾಸ್ ಸೈಯದ್ ಅರಾಕ್ಚಿ ಹೇಳ್ತಾ ಇದ್ದಾರೆ. ಏನು ಮಾತುಕತೆ ನಡೆದಿಲ್ಲ ಅಂತ, ಮಾತುಕತೆನೇ ನಡೆದಿಲ್ಲ, ಯಾವ ಮಾತುಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇಲ್ಲಿ ಒಂದು ಇರಾನ್ ಸುಳ್ಳು ಹೇಳ್ತಿರ್ಬೇಕು, ಇಲ್ದಿದ್ರೆ ಅಮೆರಿಕ ಅಧ್ಯಕ್ಷ ಸುಳ್ಳು ಹೇಳ್ತಿರ್ಬೇಕು. ಹಾಗೆ ನೋಡಿದ್ರೆ ಅಮೆರಿಕ ಅಧ್ಯಕ್ಷರಿಗೆ ಸುಳ್ಳು ಹೇಳಿ ಅವರು ಇಡೀ ಪ್ರಪಂಚದ ತುಂಬಾ ನಗೆಪಾಟಲಿಗೆ ಈಡಾಗಿದ್ದಾರೆ. ಯಾವ ರೀತಿ ಅಂತಂದ್ರೆ, ಟ್ರಂಪ್ ಕಾಕ ನಾಷ್ಟ ಆಗೋಷ್ಟಲ್ಲಿ, ಬೆಳಗ್ಗೆ ಎದ್ದು ನಾಷ್ಟ ಆಗೋಷ್ಟಲ್ಲಿ 4 ಸುಳ್ಳು ಹೇಳಿರ್ತಾರೆ ಅಂತ ಎಲ್ಲರೂ ಕೇಳ್ತಾ ಇರೋದು. ಯಾವ್ದಾದ್ರು ಕನ್ಫ್ಯೂಷನ್ ಗುಳಿಗೆ ಏನು ತಗೊಳ್ತಿದಾರ ಈ ಟ್ರಂಪ್ ಕಾಕ ಅಂತ ನಮ್ ಕಡೆ. ಅದು ಏನ್ ಗೊಬ್ಬರ, ಯಾವ ಕಂಪ್ನಿ ಗೊಬ್ಬರ ತಿಂತಾರೆ ಟ್ರಂಪ್ ಅಂತ. ಒಬ್ಬ ತರ್ಲೆ ಕ್ಯಾತೆ ಹುಚ್ಚಾಟಗಳಿಂದ ಇಡೀ ಪ್ರಪಂಚ ನಲಗುವಂತಾಗಿದೆ. ಅಲ್ಲಿ ಯಾರೂ ಇಲ್ಲ ಇರಾನ್ನಲ್ಲಿ ಮಾತಾಡೋಕೆ, ಎಲ್ಲರೂ ಸತ್ತೋಗಿದ್ದಾರೆ. ಟಾಪೆಸ್ಟ್ ಲೀಡರ್ಸ್ ಅನ್ನ ನಾವು ಖಲಾಸ್ ಮಾಡಿಬಿಟ್ಟಿದ್ದೀವಿ. ಯಾರ್ಯಾರು ಪುಟ್ಟಿದೇಳ್ತಾರ ಅವ್ರನ್ನೆಲ್ಲ ಬಗ್ಗಿಸ್ಬಿಟ್ಟಿದ್ದೀವಿ. ದೇರ್ ಇಸ್ ನೋ ಬಡಿ ಟು ಟಾಕ್ ಅಂತ ಅಂದವರು 2 ದಿನಗಳಿಂದ ತುಂಬಾ ಒಳ್ಳೆ ಪ್ರೊಡಕ್ಟಿವ್ ಟಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ನೀವು ಟ್ವೀಟ್ ತಗೊಳ್ಳಿ, 48 ಗಂಟೆ ಟೈಮ್ ನಿಮ್ಗೆ, 48 ಗಂಟೆ ಒಳಗಡೆ ನೀವು ಅದು ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಇಲ್ಲದೆ ಇದ್ರೆ ನೋಡ್ತಾ ಇರಿ ಯಾವ ರೀತಿ ನಿಮ್ಮ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ತೀವಿ ಅಂತ. ಇದ್ದಕ್ಕಿದ್ದಂತೆ ಇವತ್ತು ಟ್ವೀಟ್ ಮಾಡ್ತಾರೆ, ಇಲ್ಲ ತುಂಬಾ ಒಳ್ಳೆ ನಮ್ದು ಮಾತುಕತೆ ನಡೀತಾ ಇದೆ, ಹೀಗಾಗಿ 5 ದಿನ ನಾವು ಟೈಮ್ ಕೊಡ್ತಾ ಇದೀವಿ, 5 ದಿನ ನಾವು ಯಾವುದೇ ರೀತಿಯಾದಂತಹ ಸ್ಟ್ರೈಕ್ ಮಾಡೋದಿಲ್ಲ ಅಂತ. ಹುಚ್ಚಾಪಟ್ಟಿ ಹುಚ್ಚರ ಸಂತೆ ಆಯ್ತಲ್ಲ ಇದು. ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು, ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಟ್ವೀಟ್ಗಳು. ಒಂದು ರೀತಿ ಡೊನಾಲ್ಡ್ ಟ್ರಂಪ್ ಒಂಥರ ನೀನ್ ಸೈಕಲಾಜಿಕಲ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಹಿಂಗೆ ಇನ್ನೊಂದು ಹೇಳ್ತಾರೆ. ಇಲ್ಲ, ಇದು ಟ್ರಂಪ್ನ ಸೈಕಾಲಜಿಕಲ್ ವಾರ್ಫೇರ್ ಅಂತ. ಅಂದ್ರೆ ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದರ ಬಗ್ಗೆ ಸ್ವಲ್ಪವೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿ ಒಂದು ದೊಡ್ಡ ಸ್ಟ್ರೈಕ್ ಮಾಡೋದಕ್ಕೆ ದೊಡ್ಡ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಸೈಕಲಾಜಿಕಲ್ ವಾರ್ಫೇರ್ ಅಂತ ಹೇಳ್ತಾರೆ. ಬಟ್ ಈ ವಯ್ಯ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ, ಹೇಳ್ತಾ ಇರುವಂತಹ ಸುಳ್ಳುಗಳನ್ನ ನೋಡಿ ಯಾರೂ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಯಾರು ಅವ್ರ ಸಪೋರ್ಟ್ಗೆ ಬರ್ತಾ ಇಲ್ಲ. ಯುರೋಪಿಯನ್ ಕಂಟ್ರೀಸ್ ಬರ್ತಾ ಇಲ್ಲ, ನಾಟೋ ದೇಶಗಳು ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಸ್ವತಃ ಇರಾನ್ ಕೂಡ ಅಮೆರಿಕ ಅಧ್ಯಕ್ಷರ ಮಾತನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವರು ಯಾವಾಗ ನಿಮ್ಗೆ 48 ಗಂಟೆಗಳಲ್ಲಿ ನಿಮ್ಮ ಮೇಲೆ ತುಂಬಾ ದೊಡ್ಡ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು, ಅವಾಗ ಏನ್ ಮಾಡ್ತು ಇರಾನ್? 2 ಮಿಲಿಯನ್
ಹಾಕ್ತು. ಆಯಿಲ್ ಟ್ಯಾಂಕರ್ಸು ಮತ್ತೆ ಇವು ಕಮರ್ಷಿಯಲ್ ಕಾರ್ಗೋ ವೆಸಲ್ಸ್ ಏನು ಅಲ್ಲಿ ಹರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತವೆ ಅವುಗಳಿಗೆ 2 ಮಿಲಿಯನ್ ಫೈನ್ ಕಟ್ಟಿ ನೀವು ಟೋಲ್ ಫೈನ್ ಕಟ್ಟಿ ಹೋಗಿ ಅಂತ ಹೇಳುದು. ಸೊ ಇದು ಇನ್ನೊಂದಿಷ್ಟು ಉಲ್ಬಣ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಯೂ ಟರ್ನ್. ನಾಳೆ ಬೆಳಿಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಇರಾನ್ನ ಮುಗಿಸಿದೀವಿ, ಮುಗಿದೋಗಿದೆ ಇರಾನ್ ಕತೆ. ಇದು ಇದೆಲ್ಲ ಜಲಸಂಧಿ ಓಪನ್ ಮಾಡೋದು ಎಲ್ಲ ನಮ್ದು ವಾರದ ಭಾಗ ಅಲ್ಲ. ನಾವು ಅದನ್ನು ಬಗ್ಗಬಡಿಬೇಕಾಗಿತ್ತು. ಇರಾನ್ನ ಮುಗಿಸಿದೀವಿ ಅಂತ. ಇರಾನ್ ಮುಗಿದಿದ್ಯಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇರಾನ್ ಮುಗಿದಿದ್ಯಾ? ಆ ಕ್ಷಿಪಣಿಗಳಿಗೆ ಟ್ರಂಪ್ದು ವ್ಯಂಗ್ಯ ಮಾಡಿ ಅಪಹಾಸ್ಯ ಮಾಡಿ ಆ ಫೋಟೋಗಳನ್ನ ಅಂಟಿಸಿ ಕ್ಷಿಪಣಿಗಳನ್ನ ಬಿಡ್ತಾ ಇದ್ದಾರೆ ಅವರು. ಹೌದು, ಆ ಲೆವೆಲ್ಗೆ ಇರಾನ್ ಮುಂದುವರೆದಿದೆ. ಸೊ ಯಾಕೆ 5 ದಿನಗಳ ಟೈಮ್ ಕೊಟ್ಟಿದ್ದಾರೆ ಟ್ರಂಪ್? ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗ ಯಾವ ರೀತಿ ಇದು ಯುದ್ಧ ಮಾರ್ಪಾಡಾಗ್ತಾ ಇದೆ ಅಂತಂದ್ರೆ ಆ ಕೊಲ್ಲಿ ರಾಷ್ಟ್ರಗಳಲ್ಲಿ ರೀಜನಲ್ ವಾರ್ ಆಗೋ ಲೆವೆಲ್ಗೆ ಹೋಗ್ತಾ ಇದೆ. ಯಾಕಂದ್ರೆ ಕೊಲ್ಲಿ ರಾಷ್ಟ್ರಗಳು ಈಗ ತಮ್ಮ ಆರ್ಥಿಕ ನೆಲೆಗಟ್ಟಿನ ಮೇಲೇನೆ ಇರಾನ್ ದಾಳಿ ಮಾಡ್ತಾ ಇರೋದ್ರಿಂದ ಅಮೆರಿಕ ಅಧ್ಯಕ್ಷರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾ ಇದೆ. ಮತ್ತು ಇದು ಮತ್ತೊಂದು ಕೊಲ್ಲಿ ರಾಷ್ಟ್ರಗಳ ನಡುವಿನ ದೊಡ್ಡ ಕದನವಾಗಿ ಮಾರ್ಪಟ್ಟರೆ ಇನ್ನು ತೈಲ ಸಂಕಷ್ಟ ಅಂದರೆ ತೈಲನೇ ಇಲ್ಲದೆ ಇರೋಂಗಾಗುತ್ತೆ. ನಾವು ಒಂದು 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 ದಶಕದ ಹಿಂದೆ ಹೋಗಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಒಂದು 5 ದಿನ ಟೈಮ್ ಕೊಟ್ಟು ಮಾತುಕತೆಯ ಮೂಲಕ ಏನಾದರೂ ಸಾಧ್ಯ ಆಗುತ್ತಾ ಅನ್ನೋದನ್ನ ನೋಡೋದಕ್ಕೆ ಒಂದು 5 ದಿನದ ಟೈಮ್ ಅಮೆರಿಕ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಈ 5 ದಿನಗಳಲ್ಲಿ ಯಾವ ರೀತಿ ಇರಾನ್ ಮುಂದೆ ಬರುತ್ತೆ, ಯಾವ ರೀತಿಯಾದಂಥ ಷರತ್ತುಗಳನ್ನು ಹಾಕುತ್ತೆ, ಯಾವ ರೀತಿಯಾದಂಥ ನೆಗೋಸಿಯೇಷನ್ ಆಗುತ್ತೆ, ಅದು ನಿಜಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಆ ಕಡೆ ಅವ್ರು ಒಪ್ಕೊಳ್ತಾರಾ, ಇವ್ರು ಒಪ್ಕೊಳ್ತಾರಾ, ಮಾತುಕತೆಗೆ ಮುಂದೆ ಬರುತ್ತಾ ಬರಲ್ವಾ ಅಂತ ಸ್ವಲ್ಪ ವೇಟ್ ಮಾಡುವಂಥ ಇದು ಟ್ಯಾಕ್ಟಿಕ್ಸ್. ಇಲ್ಲದೆ ಇದ್ರೆ ಮೋಸ್ಟ್ಲಿ ಒಂದು ದೊಡ್ಡ ದಾಳಿಗೆ ತನ್ನ ಮಿಲಿಟರಿಯನ್ನ ಟ್ರಂಪ್ ಸನ್ನದ್ಧಗೊಳಿಸ್ತಾ ಇರಬೇಕು. ಹೌದು, ಒಂದು ರೀತಿ ಪ್ರೆಷರ್ ಟ್ಯಾಕ್ಟಿಕ್ಸ್. ಇದು ಪ್ರೆಷರ್ ಹಾಕಿ ಬರುತ್ತಾ ಇಲ್ವಾ ಅಂತ ನೋಡಿ ಒಂದು ದೊಡ್ಡ ದಾಳಿಗೆ ತನ್ನ ಮಿಲಿಟರಿಯನ್ನು ಸನ್ನದ್ಧಗೊಳಿಸುವಂತಹ ಟ್ಯಾಕ್ಟಿಕ್ಸ್ ಇರಬಹುದು. ಇಲ್ಲದೆ ಇದ್ರೆ ಡಿಪ್ಲೊಮ್ಯಾಟಿಕ್ ಸಕ್ಸಸ್ ಆಗಿ ಪರಸ್ಪರ ಮಾತುಕತೆಯ ಮೂಲಕ ಹರ್ಮುಜನ್ನು ಓಪನ್ ಮಾಡಿ ಮತ್ತು US ಇನ್ ಮುಂದೆ ದಾಳಿ ಮಾಡೋದಿಲ್ಲ ಮತ್ತು ಇಂಟರ್ಫಿಯರ್ ಆಗಲ್ಲ ಅನ್ನೋ ಥರದಲ್ಲಿ ಏನಾದರೂ ಒಪ್ಪಂದ ಆಗಿ ಮತ್ತು ಇರಾನ್ ಮೇಲೆ ಏನು US ಸ್ಯಾಂಕ್ಷನ್ಸ್ ಹಾಕಿದೆ ಅವೆಲ್ಲವೂ ಕೂಡ ಹಿಂತೆಗೆದುಕೊಂಡು ಒಂದು ಸ್ಟೆಬಿಲಿಟಿ ಆಗ್ಬೋದು. ಇಲ್ಲದೆ ಇದ್ರೆ ಮಾತುಕತೆನೇ ಆಗದೇನೆ ಇನ್ನಷ್ಟು ದೊಡ್ಡ ಯುದ್ಧಕ್ಕೆ ಕಾರಣ ಆಗಬಹುದು. ಅಥವಾ ಯಥಾಸ್ಥಿತಿನೇ ಮುಂದುವರಿಬಹುದು. ನೋ ವಾರ್, ನೋ ಪೀಸ್, ಓನ್ಲಿ ಟೆನ್ಷನ್ ಟೆನ್ಷನ್ ಟೆನ್ಷನ್. ನಿಜ. ಆ ಸಂದರ್ಭದಲ್ಲಿ ಆಯಿಲ್ ಪ್ರೈಸಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇಡೀ ವಿಶ್ವಮಟ್ಟದ ಆರ್ಥಿಕತೆ ಏನಿದೆ ಅದು ತಲ್ಲಣಗೊಳ್ಳುತ್ತೆ. ಅಂತಹ ಸಂದರ್ಭ ಎದುರಾಗುತ್ತೆ. ಹೀಗಾಗಿ ಅಮೆರಿಕ ಅಧ್ಯಕ್ಷರ ಮಾತನ್ನ ಯಾರು ಎಷ್ಟರ ಮಟ್ಟಿಗೆ ಇರಾನು ಕೂಡ ತುಂಬಾ ಗಂಭೀರವಾಗಿ ಸ್ವೀಕರಿಸುವಂತಹ ಯಾವ ಸಾಧ್ಯತೆಗಳು ಇಲ್ಲ ಅಂತ ಅನ್ಸುತ್ತೆ. ಈ ಮಧ್ಯೆ ಇರಾನ್ 6 ಷರತ್ತುಗಳನ್ನ ಹಾಕಿದೆ. ಹಾಗೆ ನೋಡಿದ್ರೆ ಅಮೆರಿಕ ಷರತ್ತುಗಳನ್ನ ಹಾಕಿತ್ತು, ನೀವು ಯಾವುದೇ ರೀತಿಯಾದಂತಹ ಪರಮಾಣು ಪ್ರಕ್ರಿಯೆಗಳನ್ನ ನಡೆಸುವಂತಿಲ್ಲ ಅಂತ. ಈಗ ಅವೆಲ್ಲ ಹೋದು. ಈಗ ಇರಾನ್ ಫ್ರೆಶ್ ಷರತ್ತುಗಳನ್ನ ಹಾಕ್ತಾನೆ ಇದೆ. 6 ಷರತ್ತುಗಳನ್ನ ಈಗ ಇರಾನ್ ಹಾಕಿದೆ. ಏನು 6 ಷರತ್ತುಗಳು ಅಂತಂದ್ರೆ, ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಯುದ್ಧ ಮಾಡಬಾರದು, ಕದನ ವಿರಾಮ ಅಲ್ಲ, ಸಂಪೂರ್ಣ ಇನ್ನು ಮುಂದೆ ನೀವು ಈ ಕಡೆ ತಲೆ ಹಾಕಬಾರದು. ನಿಜ. ಅದಕ್ಕೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ನೀವು ಗ್ಯಾರಂಟಿ ಕೊಡಬೇಕು ನಮಗೆ, ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಟ್ಯಾಕ್ ಮಾಡಲ್ಲ. ಅದು ಸೈಬರ್ ಅಟ್ಯಾಕ್ ಆಗಿರ್ಬೋದು ಅಥವಾ ಆರ್ಮಿ ಅಟ್ಯಾಕ್ ಆಗಿರ್ಬೋದು ಅಥವಾ ಯಾವುದೇ ಏರ್ ಸ್ಟ್ರೈಕ್ ಆಗಿರ್ಬೋದು, ಏನೂ ಮಾಡೋದಿಲ್ಲ ಅಂತ ನೀವು ಷರತ್ತುಗಳಿಗೆ ಒಳಪಟ್ಟು ನೀವು ಜಾಗ ಖಾಲಿ ಮಾಡಬೇಕು ಅಂತ. 1. 2, ನೀವು ಕೊಲ್ಲಿ ರಾಷ್ಟ್ರಗಳಲ್ಲಿ ನಿಮ್ದು ಏನು ಯುದ್ಧ ಸೇನಾ ಬೇಸ್ಗಳಿವೆ ಅವುಗಳನ್ನ ಖಾಲಿ ಮಾಡಿಕೊಂಡು ನಿಮ್ಮ ಅಮೆರಿಕ ಪಡೆಗಳನ್ನ ಕರ್ಕೊಂಡು ಕೊಲ್ಲಿ ರಾಷ್ಟ್ರಗಳಿಂದ ಕಾಲ್ ಕಿತ್ತಬೇಕು, ಗೆಟ್ ಔಟ್ ಆಗಬೇಕು ನೀವು. ಈಗ ನೀವು ಕೊಲ್ಲಿ ರಾಷ್ಟ್ರಗಳ ಮೇಲೆ ನಿಮ್ಮ ಬೇಸ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿಂದ ನಮ್ಮನ್ನು ಹೊಡಿತಾ ಇದ್ದೀರಲ್ಲ, ಸೊ ಇನ್ನು ಮುಂದೆ ನೀವು ಇರ್ಕೂಡ್ದು ಇಲ್ಲಿ, ಮಧ್ಯಪ್ರಾಚ್ಯದಿಂದ ನೀವು ಗೆಟ್ ಔಟ್ ಆಗಬೇಕು
ಅನ್ನೋದು ಎರಡನೇ ಷರತ್ತು. ಷರತ್ತು. ಮೂರನೇ ಷರತ್ತು, ಇರಾನ್ ಮೇಲೆ ಆದಂತಹ ಅಟ್ಯಾಕ್ಗಳಿಂದ ಟೆಹರಾನ್ನ ತೈಲ ಬಾವಿಗಳು, ತೈಲ ಟ್ಯಾಂಕರ್ಗಳು ಒಟ್ಟಾರೆ ಮತ್ತು ಸೌತ್ ಪರಾಸ್ ಮೇಲೆ ಆದಂತಹ ದೊಡ್ಡ ದಾಳಿ, ಇರಾನ್ನ ಆರ್ಥಿಕತೆಯನ್ನ ಬುಡಮೇಲು ಮಾಡಿರುವಂಥದ್ದು, ಅಲ್ಲಿನ ನಾಗರಿಕರ ಮೇಲೆ ದಾಳಿ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಿದಂತಹ ದಾಳಿ, ಇನ್ನು 10-20 ವರ್ಷ ಹೋದ್ರೂ ಕೂಡ ಮತ್ತೆ ರೀಬಿಲ್ಡ್ ಆಗದೇ ಇರುವಷ್ಟು ನಷ್ಟಗಳನ್ನ ಏನು ಈ ದಾಳಿ ಮಾಡಿದೆ, ಅದರ ಪರಿಹಾರವನ್ನ ನೀವು ಕೊಡಬೇಕು, ನಷ್ಟವನ್ನ ಭರಿಸಬೇಕು ಅನ್ನೋದು ಮೂರನೇ ಷರತ್ತು. ನಾಲ್ಕನೇ ಷರತ್ತು, ಇಡೀ ಪ್ರದೇಶದಲ್ಲಿ ನಡೀತಾ ಇರುವಂತಹ ಯುದ್ಧಗಳನ್ನ ನೀವು ಕೊನೆಗಾಣಿಸಬೇಕು. ಇನ್ನು ಮುಂದೆ ನೀವು ಎಲ್ಲರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಂಗಿಲ್ಲ, ರೀಜನಲ್ ವಾರ್ ಆಗಬಾರ್ದು ಇದು. ಸುಮ್ಮನೆ ಈಗ ನೋಡಿ, ಇಸ್ರೇಲ್ ಇರಾನ್ನ ಇದ್ರ ಮೇಲೆ ಏನು ಖನಿಜ ಭಂಡಾರದ ಮೇಲೆ ದಾಳಿ ಮಾಡ್ತು. ಇರಾನ್ ಏನ್ ಮಾಡ್ತು? ಖತಾರ್ಗೆ ಹಾಕ್ತು. ಸೊ ಈ ತರ ಇದನ್ನ ಒಂದು ಕೊಲ್ಲಿ ರಾಷ್ಟ್ರಗಳ ಮಧ್ಯ ದೊಡ್ಡ ಯುದ್ಧವಾಗಿ ಇದನ್ನ ನೀವು ರೂಪಿಸಬಾರ್ದು. ಇಲ್ಲಿಗೆ ಇದು ದಿ ಎಂಡ್ ಆಗಬೇಕು. ನೆಕ್ಸ್ಟ್ ಷರತ್ತು ಬಂದುಬಿಟ್ಟು, ಹಾರ್ಮುಜ್ ಜಲಸಂಧಿಗೆ ಒಂದು ಹೊಸ ಲೀಗಲ್ ರೀಫ್ರೇಮ್ ಮಾಡಬೇಕು. ಅದರಲ್ಲಿ ನಮಗೆ ತುಂಬಾ ಸ್ವಾಯತ್ತತೆ ಇರಬೇಕು, ಇರಾನ್ ತುಂಬಾ ಇನ್ಫ್ಲೂಯೆನ್ಸ್ ಇರಬೇಕು ಆ ಹೊಸ ಒಂದು ನಿಯಮಾವಳಿಗಳಿಗೆ ಅನ್ನೋದು ಐದನೇ ಷರತ್ತು. ಆರನೇ ಷರತ್ತು, ಈಗ ಬಹಳಷ್ಟು ಮಾಧ್ಯಮಗಳು ಇರಾನ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇವೆ, ಅಂತಹ ಮಾಧ್ಯಮಗಳನ್ನ ನಿರ್ಬಂಧ ಮಾಡಬೇಕು ಅನ್ನೋದು ಆರನೇ ಷರತ್ತು. ಇದರಲ್ಲಿ ತುಂಬಾ ವ್ಯಾಲಿಡ್ ಷರತ್ತುಗಳು 3 ಷರತ್ತುಗಳು ಇರ್ಬೇಕು. ಇನ್ನು ಸುಮ್ಮನೆ 6 ಷರತ್ತು, ನಮ್ದೊಂದು ಸ್ವಲ್ಪ ನೆಗೋಸಿಯೇಷನ್, ಈಗ 6 ಇಟ್ಟರೆ ಅದಕ್ಕೆ 3 ಒಪ್ಕೋತಾರೆ. ಸೊ ಕೊಂಡುಕೊಳ್ಳುವ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ ಇರಾನ್. ಆದರೆ ಇರಾನ್ ಈ ಲೆವೆಲ್ಗೆ ಅದು ಸ್ಟ್ರಾಂಗ್ ಹೋಲ್ಡ್ ಪಡ್ಕೊಳ್ಳುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ ಅಂತ ಅನ್ಸುತ್ತೆ. ಇನ್ನು 2 ದಿನಕ್ಕೆ ಮುಗಿದೋಗುತ್ತೆ, 3 ದಿನಕ್ಕೆ ಮುಗಿದೋಗುತ್ತೆ, ಇನ್ನು ಮುಗಿದೇ ಹೋಯ್ತು, ಮೇಲೆ ಹೇಳಲ್ಲ ಅಂತ ಸ್ವತಃ ಟ್ರಂಪ್ ಹೇಳ್ತಾ ಇದ್ದಾರೆ. ಅಲ್ಲಿ ಡಿಸೈಡ್ ಮಾಡೋರೇ ಯಾರು ಇಲ್ಲ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಉನ್ನತ ಮಟ್ಟದ ನಾಯಕರು ಯಾರು ಇಲ್ಲ ಅಂತ. ಬಟ್ ಅವ್ರು ಹೇಗೆ ಇಷ್ಟು ದೊಡ್ಡ ಮಟ್ಟದ ಅಟ್ಯಾಕ್ಗಳನ್ನ ಮಾಡ್ತಾ ಇದ್ದಾರೆ?